ಇದು ಹಿಮವದ್ ಗೋಪಾಲ ಸ್ವಾಮಿ ಎಂಟ್ರೆನ್ಸು. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಕ್ಯೂ, ಯಪ್ಪ 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 ಯಾವ ಪಾರ್ಟಿ. ಇನ್ನೂ ಜನ ಜಾಸ್ತಿ ಬರ್ತಾನೆ ಇದಾರೆ, ಹೊತ್ತು ಕಮ್ಮಿ ಆಗ್ತಿಲ್ಲ. 4 ಆನೆ ಒಟ್ಟಿಗೆ ಐತೆ ನೋಡಿ. ಎಷ್ಟು ಬಸ್ಗಳಿದಾವೆ ಅಂದ್ರೆ 1 2 3 ಹೋಗ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ. ಸಖತ್ತಾಗಿದೆ ಬ್ಯಾಕ್ ಗ್ರೌಂಡು, ಫಾಗು, ತಣ್ಣಗಿರೋ ವಾತಾವರಣ. ಒನ್ ಡೇ ಟ್ರಿಪ್ಗಂತೂ ನಿಮ್ಮ ಫ್ಯಾಮಿಲಿ ಜೊತೆ ಇಷ್ಟು ವಿಸಿಟ್ ಪ್ಲೇಸ್ ಅನ್ಬೋದು. ಸೊ ಇವಾಗ ಫಾಗ್ ಇಲ್ಲ, ಫುಲ್ ಮಧ್ಯಾಹ್ನ ಆಗಿರೋದ್ರಿಂದ ಖಾಲಿ ಹೊಡಿತೈತೆ, ಆದ್ರೂ ತಣ್ಣಗೈತೆ ಅಷ್ಟೇ. ನಮಸ್ತೆ ಎಲ್ಲರಿಗೂ. ವರ್ಷದ 365 ದಿನಾನು ಇಲ್ಲಿ ಹಿಮದಿಂದ ಕೂಡಿರುತ್ತೆ. ಕರ್ನಾಟಕದ ಊಟಿ ಅಂತಾನೆ ಈ ಪ್ಲೇಸ್ ನ ಹೇಳ್ಬೋದು. ಚಾಮರಾಜನಗರದ ಗುಡ್ಲುಪೇಟೆ ಹತ್ರ ಇರುವಂತಹ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಗೆ ಪ್ಲೇಸು ಮತ್ತೆ ದೇವಸ್ಥಾನದ ದರ್ಶನ ಮಾಡೋದಕ್ಕೂ ಮುಂಚೆ ಟ್ರಾವೆಲಿಂಗ್ ಬಗ್ಗೆ ಹೇಳ್ತೀನಿ, ಕೇಳ್ಕೊಂಡ್ ಬನ್ನಿ. ನಾನು ಸ್ಯಾಟಲೈಟ್ಗೆ ಬೆಳಿಗ್ಗೆ 5:15 ಬಂದೆ. ಸೊ 5:15ಗೆ ನಮ್ಗೆ ಡೈರೆಕ್ಟ್ ಬಸ್ ಇದೆ ಅಂತ ಯಾವ್ದೋ ಒಂದು ವಿಡಿಯೋ ನೋಡಿದ್ದೆ. ಸೊ ಡೈರೆಕ್ಟ್ ಹಿಮವದ್ ಗೋಪಾಲ ಸ್ವಾಮಿನಿ ಅಂತ ಹತ್ತಿಸ್ಕೊಂಡ್ರು. ಬಟ್ ನಮ್ಮನ್ನ ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಬಿಟ್ರು, ಇಲ್ಲಿಂದ ಬೇರೆ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಅವ್ರು. ಅದೇ ನಮ್ಗೆ ಬೆಂಗಳೂರಿನಿಂದ ಮೈಸೂರಿಗೆ ಫಸ್ಟ್ ಟಿಕೆಟ್ ತಗೊಂಡ್ರು. ಅದಾದ್ಮೇಲೆ ಅಲ್ಲಿಂದ ಗುಂಡ್ಲುಪೇಟೆಗೆ 82 ರೂಪಾಯಿ ತಗೊಂಡ್ರು. ಇವಾಗ ಇಲ್ಲಿ ಬಂದು ಗುಂಡ್ಲುಪೇಟೆಯಲ್ಲಿ ಬಿಟ್ಟಿದ್ದಾರೆ. ಸೊ ಡೈರೆಕ್ಟ್ ಬಸ್ ಇಲ್ಲ ಬೆಂಗಳೂರಿನಿಂದ. ನೀವೇನಾದ್ರೂ ಬರ್ತೀರಾ ಅಂದ್ರೆ ಮೈಸೂರಿಗೆ ಬರ್ಬೇಕು, ಮೈಸೂರಿಂದ ಗುಂಡ್ಲುಪೇಟೆಗೆ ಬರ್ಬೇಕು, ಗುಂಡ್ಲುಪೇಟೆಯಿಂದ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ 3 ಬಸ್ ಹತ್ಬೇಕು. ಇಲ್ಲ ಅಂದ್ರೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದ್ಬಿಡಿ. ಬೆಸ್ಟ್ 210 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿನಿಂದ ಮೈಸೂರಿಂದ 50ರಿಂದ 60 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇಲ್ಲಿ ನೋಡಿ, ಗುಂಡ್ಲುಪೇಟೆಗೆ ಏನಾದ್ರು ನೀವು ಬಂದ್ರೆ ಹಿಂಗಿರುತ್ತೆ ರಶ್. ಎನಿ ಟೈಮ್ ಬರೋ ಬಸ್ಗಳೆಲ್ಲ ಹಿಂಗೆ ರಶ್ ಇರುತ್ತೆ. ಆಟೋದವ್ರಂತೂ ಬಾಯಿಗೆ ಬಂದಿದ್ ರೇಟ್ ಹೇಳ್ತಾ ಇದ್ರು. ಇಲ್ಲಿಂದ 500 ಈ ತರ ಎಲ್ಲ ಹೇಳ್ತಾ ಇದ್ರು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಒಂದ್ ಬಸ್ ಸಿಕ್ಕಿದೆ. ಸೊ ಖಾಲಿ ಆಗಿದೆ. ಸೊ ಹತ್ತಿದೀನಿ. ಇಲ್ಲಿಂದ ಒಂದ್ 10-12 ಕಿಲೋಮೀಟರ್ ಇರಬೇಕು. ಗುಂಡ್ಲುಪೇಟೆಯಿಂದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ 35 ರೂಪಾಯಿ ಆಗುತ್ತೆ. ಗುಂಡ್ಲುಪೇಟೆಯಿಂದ ಹಿಮವದ್ ಗೋಪಾಲ ಸ್ವಾಮಿ ರೋಡ್ ತುಂಬಾ ಚೆನ್ನಾಗಿದೆ. ಹಾಗೆ ಹೋಗ್ತಾ ನಮ್ಗೆ ಇಲ್ಲಿ ಸನ್ಫ್ಲವರ್ ಪ್ಲಾಂಟ್ಸ್ ಎಲ್ಲ ತುಂಬಾ ಸಿಗುತ್ತೆ. ಫೀಲ್ಡ್ ಫುಲ್ ಸನ್ಫ್ಲವರ್ ಪ್ಲಾಂಟ್ಸ್ ಹಾಕಿರ್ತಾರೆ. ಸ್ವಲ್ಪ ದುಡ್ಡು ಕೊಟ್ರೆ ಇಲ್ಲಿ ಕೂಡ ಫೋಟೋನು ತೆಗೆಸ್ಕೋಬಹುದು. ತುಂಬಾ ಜನ ಫೋಟೋಸ್ ತೆಗೆಸ್ಕೋತಾ ಇದ್ರು ಕಾರೆಲ್ಲ ನಿಲ್ಸಿ. ಇನ್ನೇನ್ ಸ್ವಲ್ಪ ದೂರ ನಮ್ಗೆ ಬೆಟ್ಟ ಸಿಗುತ್ತೆ. ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಬೆಟ್ಟ. ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಇನ್ನೇನ್ ಹತ್ರ ಬಂದ್ವಿ ನೋಡಿ ಯಾವ ಪಾರ್ಟಿ ಜನ ಇದಾರೆ ಅಂದ್ರೆ ಇಲ್ಲಿ. ನೋಡಿ ಬಸ್ಸಸ್ ಎಲ್ಲ ಇಲ್ಲೇ ಲಾಸ್ಟ್ ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಕ್ಯೂ ನೋಡ್ರಿ ಹೆಂಗೈತೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಇದಿಷ್ಟೇ ಅಲ್ಲಪ್ಪ ನೋಡಿ, ಅಲ್ಲಿರೋದು ಬೋರ್ಡ್, ಅಲ್ಲಿಂದ ಇಲ್ಲಿ ತನಕ ಕ್ಯೂ. ಇದು ಹಿಮವದ್ ಗೋಪಾಲ ಸ್ವಾಮಿ ಎಂಟ್ರೆನ್ಸು. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಕ್ಯೂ, ಯಪ್ಪ 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 ಯಾವ ಪಾರ್ಟಿ. ಇನ್ನೂ ಜನ ಜಾಸ್ತಿ ಬರ್ತಾನೆ ಇದಾರೆ, ಹೊತ್ತು ಕಮ್ಮಿ ಆಗ್ತಿಲ್ಲ. ಅದು ಕೂಡ ಇದು ಫ್ರೈಡೆ ನಾನು ಬಂದಿರೋದು. ಇಲ್ಲಿ ಒಂದು ಹಿಮಗಿರಿ ಕೆಫೆ ಅಂತ ಇದೆ. ಇಲ್ಲಿ ನಿಮಗೆ ಕಾಫಿ, ಟೀ ಮತ್ತೆ ಇಡ್ಲಿ ಎಲ್ಲ ಸಿಗ್ಬೋದು, ಬ್ರೇಕ್ಫಾಸ್ಟ್ ಸಿಗ್ಬೋದು. ನಾನು ಗುಂಡ್ಲುಪೇಟೆಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೆ. ಹಾಗೆ ಇಲ್ಲಿ ನಿಮ್ಗೆ ತುಂಬಾ ಚಿಕ್ಕ ಅಂಗಡಿಗಳಿದಾವೆ. ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಕಬ್ನಾಲು, ಮ್ಯಾಗಿ, ಸಣ್ಣ ಪುಟ್ಟ ಸ್ನಾಕ್ಸ್ ಸಿಗುತ್ತೆ ಅಷ್ಟೇ. ಇದು ಪಾರ್ಕಿಂಗ್ ಲಾಟು. ಸೊ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಪ್ರೈವೇಟ್ ವೆಹಿಕಲ್ ತಂದ್ರೆ ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಸೊ ಇನ್ನೇನ್ ಎಂಟ್ರೆನ್ಸ್ ಬಂತು. ಆಲ್ರೆಡಿ ನಮ್ಗೆ ಟಿಕೆಟ್ ಇಲ್ಲೇ ಕೊಟ್ಟಿದ್ದಾರೆ, ಕೌಂಟರ್ ಅಲ್ಲಿ ಕೊಡ್ತಿಲ್ಲ. ಯಾಕಂದ್ರೆ ಜನ ಜಾಸ್ತಿ ಇರೋದ್ರಿಂದ ಅವರೇ ಬಂದು ಕೊಡ್ತಾ ಇದಾರೆ ನೋಡಿ ಎಲ್ಲಾರ್ಗುನು. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಗೆ ಅರ್ಧ ಗಂಟೆ ಆಯ್ತು. ಸೊ ಈ ಎಂಟ್ರೆನ್ಸ್ ಒಳಗಡೆ ಹೋದ್ರೆ ನಾವ್ ಅಲ್ಲಿಂದ ಹೊಸ ಬಸ್ಸಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ನಮ್ಗೆ ಬೋರ್ಡ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ. ಕ್ಯಾಮ್ರಾ ಕೂಡ ತರವಾಗಿಲ್ಲ, ಡ್ರೋನ್ ಕೂಡ ತರವಾಗಿಲ್ಲ. ಏನಾದ್ರು ಅದು ಡ್ರೋನ್ ಆರ್ಸಿದ್ದು ಕ್ಯಾಮ್ರಾ ತಂದಿದ್ ಗೊತ್ತಾಯ್ತು ಅಂದ್ರೆ 1000 ರೂಪೀಸ್ ಫೈನ್ ಕೂಡ ಇದೆ. ಸೊ ಅದೇ ರೀತಿ ಅನಿಮಲ್ಸ್ಗೆ ಫೀಡ್ ಮಾಡಬಾರ್ದು, ಜಸ್ಟ್ ನೋಡ್ಬೇಕಷ್ಟೇ. ನೋಡಿ ಬಾಟಲ್ಸ್ ಎಲ್ಲ ತರಂಗಿಲ್ಲ, ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇಲ್ಲ ಕಿತ್ಕೊಂಡು ಬಳಸ್ತಾರೆ. ಎಷ್ಟು ಬಿಸಾಕವ್ರು ನೋಡಿ. ಚೆಕಿಂಗ್. ಸೊ ಟಿಕೆಟ್ ಚೆಕಿಂಗ್ ಮಾಡಿ ಬಿಡ್ತಾರೆ ನೋಡಿ. ನಮ್ಗೆ ಒಂದೇ ಬಸ್ ಅಲ್ಲ, ಈ ತರ ಬಸ್ ಬರ್ತಾನೆ ಇರುತ್ತೆ. ಒಂದೊಂದೇ ಬಸ್ ಬರ್ತಾ ಇರುತ್ತೆ, ಹತ್ಕೊಂಡು ಹೋಗ್ತಾ ಇರ್ಬೇಕು. ಜೀಪಲ್ಲೂ ಕೂಡ ನೀವು ಹೋಗ್ಬೋದು. 8 ಜನ ಇರಬೇಕು, 800 ರೂಪಾಯಿ ಆಗುತ್ತೆ. ಈ ಬಸ್ ಫುಲ್ ಆಗಿತ್ತು, ಹೋಯ್ತು. ಈಗ ನಮ್ಗೆ ಇನ್ನೂ 2 ಬಸ್ ಬೇಕನ್ಸುತ್ತೆ ನೋಡಿ. ಈ ಬಸ್ ಹೋಗಿದ ತಕ್ಷಣ ನಮ್ಗೆ ಪಕ್ಕದಲ್ಲೇ ಇನ್ನೊಂದು ಬಸ್ ಇದೆ, ಇನ್ನೊಂದು ಬಸ್ ಬರ್ತಿದೆಯಲ್ಲ. ಸೊ ಹಿಂಗೆ ಬಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇವ್ರನ್ನ ಡ್ರಾಪ್ ಮಾಡುತ್ತೆ, ಇನ್ನೊಂದು ಪಿಕಪ್ ಬರುತ್ತೆ. ಡ್ರಾಪ್ ಮಾಡ್ತಾ ನೋಡಿ ಇಲ್ಲಿ ಎಂಟ್ರಿ ಆಗ್ತಾ ಇದಾರೆ ಇವರೆಲ್ಲ. ಸೊ ಇದೆ ಬಂಡೀಪುರ ಫಾರೆಸ್ಟು. ನಾವಿವಾಗ ಫುಲ್ಲು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ವಾ ಹೈಟು, ಅಲ್ಲಿ ಹೋಗ್ಬೇಕಾಗತ್ತೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಇರುತ್ತೆ. ಫಾರೆಸ್ಟ್ ನೋಡಿ ಹೆಂಗಿದೆ. ಸೊ ಇವಾಗ ಈ ಗಾಡಿ ಓಡ್ತು, ನಿಂತ್ಕೊಂಡು ಕೂಡ ಹೋಗ್ಬೋದು, ಕುತ್ಕೊಂಡು ಕೂಡ ಹೋಗ್ಬೋದು. ಇನ್ನೊಂದು ಬಸ್ ಬಂತು, ಇದೇ ಬಸ್ಗೆ ಹತ್ಕೊಂಡ್ಬಿಡೋಣ.
ರೋಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಬೆಟ್ಟದ ಟಾಪ್ ಹೋಗ್ಬೇಕು ಇವಾಗ ನಾವು. ಹೋಗ್ತಾ ಹೋಗ್ತಾ ಹಂಪು ನೋಡಿ, ಬೆಟ್ಟ ಹೆಂಗಿದೆ, ವಾವ್. ಇಲ್ಲಿ ನೋಡಿ ನೇಚರ್. ನಮ್ಗೆ ಕೆಳಗಡೆ ಫುಲ್ ಬಿಸಿಲಿತ್ತು, ಇವಾಗ ನೋಡಿ ಸಾಕಾಗಿದೆ. ಅಬ್ಬಾ ಸೂಪರ್ ಆಗಿದೆ ಅಲ್ಲ. ಬೆಟ್ಟದ ಟಾಪ್ ಹೋಗ್ತಾ 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 ಫುಲ್ ತಣ್ಣಗೆ ಆಗ್ತಿದೆ ವೆದರ್ ನೋಡಿ. ಬಂತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಬಂದ್ವಿ. ಐದುವರೆಗೆ ಬಿಟ್ಟವನು 1:45 ದೇವಸ್ಥಾನದಲ್ಲಿ. ನೋಡಿ ನನ್ನ ಹಿಂದೆ ಏನಿದೆ, ಇದೇ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಬಸ್ಸಲ್ಲಿ ಎಷ್ಟೇ ಬೇಗ ಬರ್ತೀನಿ ಅಂದ್ರೂ 2 ಗಂಟೆ ಆಗೋಯ್ತು, 1:45 2 ಗಂಟೆ ಆಗೋಯ್ತು. ನೀವೇನಾದ್ರೂ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರ್ತೀನಿ ಅಂದ್ರೆ ಬೇಗ ಆಗುತ್ತೆ. ಅದಾದ್ಮೇಲೆ ಬಂದ್ಮೇಲೆ ಕೆಳಗಡೆ ನೀವ್ ಎಂತ ಲಕ್ಸುರಿ ಕಾರ್ ತಂದಿರಿ, ವೆಹಿಕಲ್ ತಂದಿರಿ, ಕೆಳಗಡೆ ಬಿಟ್ಬಿಟ್ಟು ಗೌರ್ಮೆಂಟ್ ಅವ್ರದ್ದು ವೆಹಿಕಲ್ ಇರುತ್ತೆ. ಸೊ ಅವ್ರ ವೆಹಿಕಲ್ ಏನ್ ನೋಡ್ತಿದಿರಲ್ಲ ಹಿಂದೆಗಡೆ, ಸೊ ಈ ವೆಹಿಕಲ್ ಇರುತ್ತೆ, ಈ ವೆಹಿಕಲ್ ಅಲ್ಲೇ ಬರ್ಬೇಕು. 70 rupees ಚಾರ್ಜ್ ಆಗುತ್ತೆ. ಜೀಪ್ ಅಲ್ಲಿ ಹೋಗ್ತೀರಾ ಅಂದ್ರೆ 800 rupees ಆಗುತ್ತೆ. ಅಪ್ ಅಂಡ್ ಡೌನ್ ಅನ್ಸುತ್ತೆ ಮೋಸ್ಟ್ಲಿ. ಆ ಚೀಟಿ ಹಂಗೆ ಇಟ್ಕೊಂಡಿರ್ಬೇಕು, ಹೋಗ್ಬೇಕಾದ್ರೂ ವಾಪಸ್ ಹೋಗ್ಬೋದು. ಎಷ್ಟು ತಣ್ಣಗಿದೆ ಗೊತ್ತಾ ಜಾಗ ಮಾತ್ರ. ಫಾಗ್ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಬಟ್ ತುಂಬಾ ತಣ್ಣಗಿದೆ. ಫಸ್ಟ್ ಹೋಗಿ ದರ್ಶನ ಮಾಡೋಣ, ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡೋಣ, ಕೃಷ್ಣನ ದರ್ಶನ ಮಾಡೋಣ, ಬನ್ನಿ. ಇಲ್ಲಿ ನೋಡಿ ಆನೆ, ಆನೆ ಆನೆ ಬಂತೊಂದ ಆನೆ. ಯಾವ ಊರ್ ಆನೆ? ಬಂಡೀಪುರದ ಫಾರೆಸ್ಟ್ ಆನೆ. 3 ಆನೆಗಳಿದಾವೆ ನೋಡಿ. ಎಷ್ಟು ಬಸ್ಗಳಿದಾವೆ ಅಂದ್ರೆ 1 2 3 ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಇಲ್ಲಿ ನೋಡಿ, ನೋಡ್ತಿದ್ದಂಗೆ ಎಷ್ಟು ಜನ ರಶ್ ಆಗೋದ್ರಂದ್ರೆ, ಅಲ್ಲಿಂದ ಅಲ್ಲಿ ಗಂಟ ಇದಾರೆ. ತುಂಬಾ ರಶ್ ಆಗೋದ್ರು ಇವಾಗಂತೂ. ಸೊ ಇದು ಬೆಟ್ಟದ ಟಾಪ್, ದೇವಸ್ಥಾನದ ಎಂಟ್ರೆನ್ಸು. ಸೊ ಲೈನಲ್ಲಿ ನಿಂತ್ಕೊಂಡು ನಾವು ಒಳಗಡೆ ಹೋಗಿ ದರ್ಶನ ಮಾಡಬೇಕು. ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ಅಂತೆ. 8 ಗಂಟೆಗೆ ಈ ತರ ಫಾಗ್ ಇತ್ತು, ಇವಾಗ ಫಾಗ್ ಇಲ್ಲ. ಫುಲ್ ಮಧ್ಯಾಹ್ನ ಆಗಿರೋದ್ರಿಂದ ಖಾಲಿ ಹೊಡಿತೈತೆ, ಆದ್ರೂ ತಣ್ಣಗೈತೆ ಅಷ್ಟೇ. ಎಲ್ಲಿಂದ ಬಂದಿರೋದು ನೀವು? ನಾವು ಇಲ್ಲೇ ನಂಜನಗೂಡಿಂದ. ಅದಕ್ಕೆ ಹತ್ರ ಆಗೈತೆ, ಬೇಗ ಬಂದಿದ್ದ. ಸೊ ಈ ಜಾಗನ ಯಾಕೆ ಕರ್ನಾಟಕದ ಊಟಿ ಅಂತಾರೆ ಅಂತ ಇವಾಗ ಗೊತ್ತಾಯ್ತು ನನ್ಗೆ. ಎಷ್ಟು ಸಖತ್ತಾಗಿದೆ ಬ್ಯಾಕ್ ಗ್ರೌಂಡ್, ಫಾಗು, ಆ ತಣ್ಣಗಿರೋ ವಾತಾವರಣ. ಒನ್ ಡೇ ಟ್ರಿಪ್ಗಂತೂ ನಿಮ್ ಫ್ಯಾಮಿಲಿ ಜೊತೆ ಅಷ್ಟು ವಿಸಿಟ್ ಪ್ಲೇಸ್ ಅನ್ಬೋದು. ಅಲ್ಲೆಲ್ಲ ಸೋಲಾರ್ ಬೇರೆ ಹಾಕಿದ್ದಾರೆ, ಅದನ್ನ ದಾಟಿ ಹೋಗಂಗೂ ಇಲ್ಲ, ಅಲ್ಲಿಂದ ದಾಟಿ ಯಾವ್ದು ಬರಂಗೂ ಇಲ್ಲ. ಅಂದ್ರೆ ಪ್ರಾಣಿಗಳು ಅಲ್ಲಿ ಸೋಲಾರ್ ಇರುತ್ತಲ್ವಾ, ಟಚ್ ಆದಾಗ ಅದಕ್ಕೆ ಲೈಟ್ ಆಗಿ ಶಾಕ್ ಹೊಡೆಯುತ್ತೆ, ಬಿಟ್ರೆ ಏನು ತೊಂದರೆ ಆಗೋದಿಲ್ಲ. 8 ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ, 8-8:30. ಸೊ ಅರ್ಲಿ ಮಾರ್ನಿಂಗು ನಮ್ಮ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದ್ರೆ ನಮ್ಗೆ ಹಿಮ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಫಾಗು ಈಗ ಮಧ್ಯಾಹ್ನ ಆಗಿರೋದ್ರಿಂದ ನಮ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಅದಾದ್ಮೇಲೆ ಇನ್ನ ಸಾಯಂಕಾಲ 6 ಗಂಟೆ ಹಂಗೆಲ್ಲ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಜಾಸ್ತಿ ನೈಟ್ ಎಲ್ಲ ಇಲ್ಲಿ ಎಂಟ್ರಿ ಇರೋದಿಲ್ಲ, ಸಾಯಂಕಾಲನೇ ಕ್ಲೋಸ್ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ನಿಮ್ಗೆ ಕುಡಿಯಕ್ ನೀರು ಮತ್ತೆ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆ. ಊಟ ತಿನ್ನೋದಿಕ್ಕೆ ಅಂಗಡಿಗಳು ಇದೆಲ್ಲ ಯಾವ್ದು ಇಲ್ಲ, ಪ್ಲಾಸ್ಟಿಕ್ ಕೂಡ ಬರೋ ತರವಾಗಿಲ್ಲ. ಮತ್ತೆ ನೀವೇನಾದ್ರೂ ಬಂದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ. ಇಲ್ಲಿ ಏನ್ ಬಸ್ ಇದೆಯಲ್ವಾ, ಇವ್ರಲ್ಲಿ ನಿಲ್ಲಿಸ್ತಾರೆ, ಬೆಟ್ಟದ ಕೆಳಗಡೆ ನಿಲ್ಲಿಸ್ತಾರೆ. ಅದಾದ್ಮೇಲೆ ನಾನು ಅಲ್ಲಿಂದ ಗುಂಡ್ಲುಪೇಟೆ ಸಿಗುತ್ತೋ ಮೈಸೂರು ಸಿಗುತ್ತಾ ನೋಡ್ಬೇಕು. ಗುಂಡ್ಲುಪೇಟೆ ಸಿಕ್ಕಿದ್ರೆ ಅಲ್ಲಿಂದ ಮೈಸೂರ್ಗೆ ಹೋಗ್ಬೇಕು, ಮೈಸೂರಿಂದ ತಿರ್ಗಾ ಬೆಂಗಳೂರಿಗೆ ಹೋಗ್ಬೇಕು. ಸೊ ಲೇಟ್ ಆಗುತ್ತೆ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.